ಸಚಿದೇವಿ ಕೇಳು. ಇಂಥ ಕಠಿಣತರವಾದ ಕಷ್ಟ ನಷ್ಟಗಳು ಸಂಭವಿಸಬೇಕಾದರೆ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಫಲವು ಈ ರೀತಿಯಾಗಿ ನಮ್ಮನ್ನು ಹಲವು ಬಗೆಯಾಗಿ ಬೆಂಕಿ ಮುಟ್ಟುವುದು. ಹಿಂದಕ್ಕೆ ದುರ್ವಾಸ ಮುನಿಗಳ ಶಾಪದಿಂದ ನನ್ನ ಅಷ್ಟ ಐಶ್ವರ್ಯ ಸಾಮ್ರಾಜ್ಯ ಸಂಪತ್ತು ನಾಶವಾಗಿ ಹೋಗುವ ವೇಳೆಯು ಇದು ಒದಗಿತ್ತು. ಸುಖದಿಂದ ಕಾಲ ಕಳೆಯಬೇಕೆಂದರೆ ಇಂಥ ನಿಷ್ಕರಣಿಗಳಾದ ರಕ್ತಸರು ಯಾಕನ್ನು ಹಿಡಿದು ಕೈ ಬೇಡಿಯನ್ನು ಹಿಡಿದು ನಾನಾ ಪ್ರಕಾರದಿಂದ ಮನೆಯನ್ನು ಬಳಸುವಂತದ್ದು. ಮುಂದೇನು ಗತಿಯನ್ನು ಮನವನ್ನು ಹಂಬಲಿಸಿ ನುಡಿ ಮಾತುಗಳನ್ನು ಕೇಳಿ ನನ್ನ ಕಿವಿಯಲ್ಲಿ ಅಳಗು ನಟ್ಟಂತೆ ಆಗುವುದು. ನನ್ನ ಮನಸ್ಸು ಕಳವಳಿಸುವುದು. ಕಾಂತೆ ಬಂದಂತ ವಿಪತ್ತನ್ನು ಹರದರು ನಿರಂಜೇಶ್ವರನಿಗೆ ಬಂದನಲ್ಲದೆ ಮತ್ತಾರು ಗತಿ ಇಲ್ಲ ನೋಡು. ಕಾಂತೆ ಗುಡುವಿನ ಚಿಂತೆ ಚಂಡ ಮುಂದರಿಸು ಬಾಯಿ ಹೆಚ್ಚರೆ ಆ ಖಂಡ ವನದ ಸಚಿವು ಬಾಯಿಗೆ ಬಂದಂತೆ ಬರುವವಳು. ಆ ತುಂಡ ಸೂಳೆಯನ್ನು ಎನ್ನ ಎದುರಿಗೆ ತಂದು ಅವಳ ನಾಲಿಗೆಯನ್ನು ಕತ್ತರಿಸಿ ರಕ್ತವನ್ನು ಹರಿಸಿ ಖಂಡ ಮುಂಡೆ ಮೊದಲಾದ ಎಂದನಿಗೆ ಖಂಡಿತವಾಗಿ ಕಪಾಲಿಗೆ ಹೊರಟು ತಟ್ಟನೆ ಬಂದಿಖಾನೆಯಲ್ಲಿ ಮುಕ್ಕಿ ಶ್ರೇಷ್ಠವಾದ ಅಮರಾವತಿ ಅಟ್ಟು ಸಂಪತ್ತಕ್ಕೆ ಪಟ್ಟಾಭಿಷೇಕನಾನೆಂದು ಸಾರ್ವಭೌಮ ಸಿಂಹಾಸನವೆಂದು ಹೊಡಿಸುವಂತರಾಗಿ ದೈತ್ಯರ ಮಾಧುರ್ಯ ಸೂರ ಸಂಹಾರ ಆಗಲು ಅವರ ಅರ್ಪಣ ಪ್ರಕಾರವಾಗಿ ಜಾಗೃತಿಯಿಂದ ಹೊರತೀಯೋ ಅಥವಾ ಇಲ್ಲ. ನೀನು ನಿನ್ನ ಮನದೊಳಗಿನ ಚಿಂತನೆಯನ್ನು ಬಿಟ್ಟು ನಡೆ. ಇಲ್ಲದಿದ್ದರೆ ತಕ್ಕ ಮನವನ್ನು ನೋಡ ಎಂದ್ರೆ ಅಸುರಭಕ್ತರಾದ ಚಂಡ ಬಂದರೆ ಈ ವೇಳೆಯಲ್ಲಿ ನಿಮ್ಮ ಪ್ರವೇಶ ಆದ ಮೇಲೆ ನಿಮ್ಮ ಮಾತಿಗೆ ಪ್ರತಿ ಉತ್ತರ ಆಡಲಾರೆನು. ಈ ಕಾಲಕ್ಕೆ ನೀವು ಹೇಳಂತೆ ಕೇಳಲು ಸದಾ ಸಿದ್ಧನಿರುವೆನು. ನನ್ನ ಎದುರಿಗೆ ನನ್ನ ಮಡದಿಯರ ಮಾನಭಂಗ ಮಾಡಬೇಡಿರಿ ಎಂದು ಕೇಳಿಕೊಳ್ಳುವೇನಯ್ಯ. ಮುಗಿಯುವೆನು ಕೈಯ. ಇನ್ನು ಮುಂದೆ ನಾಲಿಗೆ ಎತ್ತಿ ಮಾತನಾಡಿದ್ರೆ ನನ್ನ ಹಲ್ಲಗಳೆಲ್ಲ ಮುರಿದು ಬಿಡುವೆನು ಮತ್ತು ಇದು ಅಲ್ಲವೇ ನುಂಗಿ ನೀರು ಕುಡಿವೆನು. ಬಹು ಎಚ್ಚರದಿಂದ ಸ್ವಚ್ಛವಾದ ಗುರ್ತೊಂದು ಹೇಳುವೆನು. ಬಹು ಎಚ್ಚರದಿಂದ ಶಬ್ದ ಉಚ್ಚರಿಸಿ ಹೇಳೆ ನನ್ನ ಕಣ್ಣೆ.
ಹೇ ಎಲ್ಲ ಕಾಂತನಾದ ಇಂದ್ರದೇವನೇ, ಕ್ಷಣ ಕ್ಷಣಕ್ಕೆ ಯಮರು ಘನಾಂಬರದಿಂದ ಮುರಿದು ನಮ್ಮ ಮೇಲೆ ಬೀಳುವಂತೆ ಹೇ ಎಲ್ಲ ಮೋಹದ ಬಿಡದಿಯಾದ ಸಚಿದೇವಿ ಕೇಳು. ಇಂಥ ಕಾಲದಲ್ಲಿ ನೀವು ಎಷ್ಟು ಹಣವೆ ಹಂಬಲಿಸಿದರೂ ತೀರಲಾಗದು. ಏಕೆಂದರೆ ಹಿಂದಕ್ಕೆ ಮಹಿಷಾಸುರನೆಂಬ ಅರಮನು ಇದೇ ರೀತಿಯಾಗಿ ದಾಳಿಯನ್ನಿಟ್ಟು ಗೋಳಾಡಿಸಿ ಸಕಲ ದೇವತೆಗಳನ್ನು ಅಷ್ಟು ದಿಕ್ಕಪಾಲಿಕರನ್ನು ಪೀಡಿಸಿ ಬಂಧಿಸಿ ತ್ರಿಮೂರ್ತಿ ಗದ್ದಿಗೆಗೆ ತಾನೇ ಶಂಕರನೆಂದೆನಿಸಿ ಮೆರೆದ ಕಾಲು ಕಳೆಯುವ ವೇಳೆಯಲ್ಲಿ ಮೃತ್ಯುಂಜಯನು ಕೂಡ ಹಿಂದಕ್ಕೆ ಜರಿಯಲು ಸರ್ವ ಜಗತ್ತು ಕೋಲಾಹಲ ಎದ್ದಿತ್ತು. ಆಗ ವೇಳೆಯಲ್ಲಿ ಲೋಕಮಾತೆಯನ್ನು ಮೊರೆ ಕೇಳಿ ರುದ್ರಾವೇಶವನ್ನು ಧರಿಸಿ ತತ್ಕ್ಷಣದಲ್ಲಿ ಮಹಿಷಾಸುರನೆಂಬ ಅರಮನನ್ನು ಸಂಹಾರ ಮಾಡಿ ಸಕಲ ದೇವತೆಗಳನ್ನು ಬಿಡಿಸಿ ಅವರವರ ಉಚಿತ ಸ್ಥಾನಗಳನ್ನು ಕೊಡಿಸಿ ಕಾಪಾಡಿದಳು. ಆ ಮಹಾತಾಯಿಯನ್ನು ಎಡಬಿಡದೆ ಜಪಿಸಿ ದೃಢವಾಗಿ ನಂಬು ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ. ಹೇ ಎಲ್ಲ ಪ್ರಾಣಕಾಂತ, ಕಾಲದಲ್ಲಿ ಮಾಯ ರಾಕ್ಷಸರ ವಿಲಾಸವು ನಮ್ಮ ಸುತ್ತಮುತ್ತ ಕುಂಡಾಂತರ ಮುಸುಕುವಂತೆ ಕಾಣುತ್ತಿದೆ. ನನ್ನ ನೇತ್ರಗಳು ಕಾಣಲಾಗದೆ ನಮಗೆ ಒಳ್ಳೆಯದು ಕಾಂತ. ಈ ಸಂದರ್ಭದಲ್ಲಿ ನಾವು ರಾಕ್ಷಸರ ಕೈಗಳಿಂದ ಪಾರಾಗುವ ಆಲೋಚನೆ ಒಂದಾದರೂ ಕಾಣುವುದಿಲ್ಲ ಕಾಂತ. ನಾವು ಹಿಂದೆ ಮಾಡಿದ ಅಪರಾಧ ದೋಷವು ಏನಿರುವುದು? ಎಂತ ಅಧರ್ಮ ಪ್ರಸಂಗದಲ್ಲಿ ನಮ್ಮ ಪುಣ್ಯವೆಲ್ಲ ಮಣ್ಣು ಪಾಲಾಗಿ ಹೋಗುವುದು. ಎಂತ ವಿಪತ್ತು ಶಾಂತಿ ನೀತಿಯಾದ ಶಂಕರ ರಾಣಿಯು ಸಲ್ಲಬೇಕಲ್ಲವೇ? ನಮಗೆ ಮತ್ತಾರ ಗತಿಲ್ಲ ನೋಡ ಕಾಂತ, ನೀತಿವಂತ. ಹೇ ಸುಂದರಿಯಾದ ಸಚಿದೇವಿ ಕೇಳು. ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವು ಈ ರೀತಿಯಾಗಿ ನಿತ್ಯ ಮುಕ್ಕುವುದು. ಈ ಧರಣಿಯೊಳು ವಾಸಿಸುವ ಸರ್ವ ದೇವದಾನವರು ಕೋಟಿ ಜೀವರಾಶಿಗಳಿಗೆ ಆಧಾರಭೂತವಾಗಿರುವ ಮಹೇಶನು ತಾವ ಕಾಲಕ್ಕೆ ಬಂದು ಅವರವರ ಪಾಪ ಪುಣ್ಯಗಳಿಂದ ಸುಖ ದುಃಖಗಳಿಗೆ ಅನುಸಾರವಾಗಿ ಇರುವ ರೀತಿಯಾಗಿ ತ್ರಿಪುರ ಸಿಂಹಾಸನ ಹರನೆ ಬಂದು ನಮ್ಮ ದುರಿತವನ್ನು ನಿರ್ವಹಣೆ ಮಾಡಬೇಕಲ್ಲದೆ ನಮ್ಮ ಸ್ವತಂತ್ರ ಏನಿರುವುದು? ಹೇ ಕಾಂತೆ, ಹರವ ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಾಗಿ ಆ ಮಹಾದೇವಿಯನ್ನು ಜಪಿಸಿ ದೃಢವಾಗಿ ನಂಬು ಕಾಂತೆ, ಬಿಡು ನಿನ್ನ ಮನಸ್ಸಿನ ಚಿಂತೆ. ಎನ್ನ ಮುಂದೆ ಕಂಡಂತವುಗಳ ಹತ್ತಿದೆಯಾ? ಈ ಕೋರಿ ಲೋಕದಲ್ಲಿ ಮೆರೆಯುವ ಗಂಟುಗಳಿಂದ ಸುಖಾಸುರನು ಎಲ್ಲ ವೀರ ಕೃತಿಯನ್ನು ಕಂಡಿಲ್ಲವೇ ನೀವು? ಈ ಮೂರ್ಖ ಅತ್ತನೇ ಚಂದ ಮುಂಡದ ಹೈತ್ಯರೇ, ಬಂಡ ದೇವೇಂದ್ರನನ್ನು ಬಾಯಿ ಬಾಯಿ ಬಡಿದು ಬೇವಿನ ಮರಕ್ಕೆ ಬಿಡಿದು ಮಾದ ಮಡದಿಯರಾದ ಸಚಿವಂಬ ಊರ್ವಶಿರ ಅತ್ಯಂತ ರೂಪಿರಿ. ಇದಕ್ಕೆ ಮೇಲಿಂದ ಬರುವ 36 ಕೋಟಿ ರಾಜಗಳ ಗುಂಡಿಗೆಯನ್ನು ಸೀಳಿ ಅರೆಯ ಮೇರೆಗೆ ಔತಣ ಹಾಕಿ ಚಂಡ ಗುಂಡರೆ ದೇವೇಂದ್ರನೇ ರಾವತಿಯನ್ನು ಬಿಟ್ಟು ಭಕ್ತನ ಬಂದು ಖಾನಿಯಲ್ಲಿ ಬಿಡೋದಕ್ಕೆ ಸಂದೇಹವಿಲ್ಲದ ಗಡಿ ಬಂದಲ್ಲ. ನಿನ್ನ ಮುಂದೆ ನಿನ್ನ ಸ್ವರ್ಗದ ಸುಖವು ಸಿಂಹಾಸನದ ವರ್ತಿಯನ್ನು ಮರೆತು ಬಿಡು. ವರ್ತಿ ನಿತ್ಯ ಬರ್ತಾರೆ ಪ್ರಕಾರವಾಗಿ ಬಂದು ಸೇರು. ಒಟ್ಟು ಒಂದು ದೊಡ್ಡ ಉಪ್ಪು ಹುಳಿ ಖಾರು ನಾವು ಕೊಟ್ಟಿದ್ದು 70 ಉಂಡು ದಿನಾಲೂ ನಮ್ಮ ಉದಯವನ್ನಕ್ಕೆ ದಿನಾಲೂ 70 ನೀರು ಹಾಕಲೆಂದು ನಮ್ಮ ಸುಂಬ ಮಹಾರಾಜರ ಅಪ್ಪನ ಪ್ರಕಾರವಾಗಿ ವರ್ತಿಸಬೇಕು. ಇಲ್ಲದಿದ್ದರೆ ಗುಡ್ಡಿವನ್ನು ಕಿತ್ತಿ ಮಣ್ಣ ಗುಡಿಸುವೆನು. ಅದನ್ನು ಸುರಪತಿ ಜಾಗ್ರತೆ. ಹೇ ರಕ್ಕಸ ದೀಪನೇ, ಶಾಬಾಷ್. ನಿನ್ನ ಆಜ್ಞೆ ಪ್ರಕಾರವಾಗಿ ಈ ಶರವಣೆಯಲ್ಲಿ ನಿನ್ನಂತ ಕೊಲ್ಲರು ಗಜಾಸುರ, ಶಾಬಾಷ್. ರೋಂಡವನ್ನು ಭೂಮಂಡಲಕ್ಕೆ ಉರುಳಿಸಿ ರೋಂಡ ಮಾಲೆಯನ್ನು
ಆಗಿ ಬಗೆಳುವಂತಳಾಗು. ಅಯ್ಯ ದಾನವ ದೇಶನಾದ ಸುಂಬಾಸುರ ಭೂಪಾಲನೆ ಪರಿಪರಿಯನ್ನು ಮೆರೆಯುವ ನಿಮ್ಮತ್ತ ಹೋಗ ಪರಮ ಶ್ರೇಷ್ಠ ವೈವೇಕಿ ಮೆಚ್ಚಿ ಹೊಟ್ಟಿ ಕಿಚ್ಚಿನಿಂದ ಕನಿಷ್ಠ ಮಾಡಿ ಭಕ್ತಜನದಿಂದ ನಮ್ಮನ್ನು ಹೊರಹಾಕಿ ಎನ್ನ ಪ್ರಾಣಕಾಂತನಾದ ಇಂದ್ರನು ಬಂದೆ ಖಾಲಿಯಲ್ಲಿಸಿ ಮಣಿಗೆರಾದ ನಮ್ಮನ್ನು ಮುಡಿ ಹಿಡಿದು ಎಳೆದು ನಿನ್ನ ಮನ ಬಂದಂತೆ ಅಪಮಾನ ಮಾಡ್ತೀಯಲ್ಲ. ಹೇ ದುಷ್ಟ, ಇಂಥ ಪ್ರಜೆಗಳನ್ನು ಮಾನ ಪಡೆಯುತ್ತಿದ್ದರೂ ಕತ್ತಲೆ ಕುದಿಗೆಯನ್ನು ಪಡೆದು ಬಿಟ್ಟರೆ ದೇಶ ಆಗುತ್ತದೆ. ದೇಶ ಕುದ್ದಿಯನ್ನು ಆಚರಿಸುವ ಕಂಡರೆ ನಿನಗೆ ಸಜ್ಜನರು ಕೂಡ ಮೆಚ್ಚುವುದಿಲ್ಲ. ಹೇ ರಾಜ, ಎನ್ನ ಪದ್ಯದ ಕುಡಿಬೇಕೆಂದು ಬೇಡಿಕೊಳ್ಳಬೇನೆ ಯಾರಿಗೆ ಅತ್ಯಾಧಿಕವಾಗಿ ಶೃಂಗಾರದಿಂದ ಸೋಲಿಸುವ ಹೊರತಿಯೇ ನುಡಿ ಪಾಲಿಯೇ ನಿನ್ನ ವೈಯಾರ ನುಡಿಗಳನ್ನು ಕೇಳಿ ನಿನ್ನ ಆ ಭಾವವನ್ನು ನೋಡಿ ನನ್ನ ಮನಸ್ಸಿಗೆ ಸೋಜಿಗವಾಗಿ ಕಾಣಬಹುದು. ನಿನ್ನ ಗಂಡನಾದ ಇಂದ್ರನಿಗೆ ಬಿಡಿಸಿಕೊಳ್ಳುವ ಸಲುವಾಗಿ ನೀನಾಡುವ ಮಾತುಗಳಿಗೆ ಮೆಚ್ಚಲಿಕ್ಕೆ ನಾನೇನು ಹುಚ್ಚ ಹುಡುಗನಲ್ಲ. ತಿಳಿಯುತ್ತೆ ಕಾಮಿನಿ, ನಿನ್ನ ಮೇಲೆ ನಿನ್ನ ಗಂಡ ದೇವೇಂದ್ರನು, ನಿನ್ನ ಗಂಡನೆಂಬುದು ಸರ್ವತ್ರ ಮರೆಯುವಂತಳಾಗು. ಈ ಕೋಯಿ ಪುಂಡ ಪ್ರಚಂಡ ಗಂಡು ಗಲಿಗಳಿಗೆ ಗಂಡ, ಸ್ವರ್ಗ ಮೃತ್ಯು ಪಾತಾಳ ಮೂರು ಲೋಕಕ್ಕೆ ಅಧಿಕಾರಿಯಾಗಿರುವ ಈ ಸುಂಬಾಸುರನೇ ನಿನ್ನ ಪತಿಯನ್ನು ತಿಳಿ. ಇಲ್ಲದಿದ್ದರೆ ಪಡೆಯಲು ಉತ್ತರ ಮಾಡಲು ಹೇಳೋದು. ಎಲ್ಲ
ಕನ್ನಾರ ಮಂದಿರದಳು ತಟ್ಟಿ ಆಳುವರು ಸಚ್ಚಿ ಬೆಚ್ಚಿ ಹೇ ಎನ್ನ ಕಮಲಮುಖಿಯಾದ ರಂಭಾದೇವಿ ಕೇಳು. ಈ ರಾಕ್ಷಸರ ಮುಂದೆ ನಾನು ಎಷ್ಟು ದುರ್ಬರಿ ದುಃಖದಿಂದ ಅರ್ಪಿಸಿದ್ರು ಕೂಡ ಇವರಿಗೆ ಸ್ವಲ್ಪದರೂ ಕರುಣೆ ಬಾರದು. ಎಂತ ದುರ್ಗುಣದಿಂದ ನಡೆಯುವುದನ್ನು ಯಾಕ್ಷಿಗಳಲ್ಲಿ ನಮ್ಮ ಬಾಳವೆ ಹೇರಾಗುವುದ ಮಾತಂಗಿ. ಬಾಯಿ ಹಿಡಿಸಿದ ಕೀಳ ನುಡಿಗಳಾಡುವ ದುರ್ವರ ಮುಖವನ್ನು ನೋಡಬಾರದಮ್ಮ. ಇದಕ್ಕೆ ಮುಂದಿನ ಗತಿ ಹೇಳಮ್ಮ ಸಖಿ ಕಮಲಮುಖಿ. ಹೇ ಎನ್ನ ಅಕ್ಕಳಾದ ಸಚಿದೇವಿ ಕೇಳು. ಈ ರಾಕ್ಷಸನ ಭದ್ರ ಭೀಕರವಾದ ನುಡಿಗಳನ್ನು ಆಡುತ್ತಿರುವನು. ಇದು ಅಲ್ಲದೆ ನಮ್ಮ ಪ್ರಾಣಘಾತನಾದ ಇಂದ್ರದೇವನಿಗೆ ಜಂಜೂರ ಬೇಳೆಗಳನ್ನು ತೊಡಿಸಿ ಅವನ ಸೆರೆಮನೆಯಲ್ಲಿಟ್ಟಿರುವನು. ಇಂಥ ಸಮಯದಲ್ಲಿ ನನಗೊಂದು ತಿಳಿಯದಂತಾಗಿದೆ. ಇಂಥವು ಆಪತ್ತಿನ ಕಾಲದಲ್ಲಿ ಆ ಶಂಕರನೇ ನಮ್ಮನ್ನು ಉಳಿಸಬಲ್ಲನು. ಇದು ಮತ್ಯಾರಿಂದಲೂ ಸಾಧ್ಯವಿಲ್ಲ ತಾಯಿ ಸೌಖ್ಯಪ್ರದಾಯಿ. ಭಾರಿ ಸ್ತ್ರೀಯರೇ, ಮೂರು ಲೋಕಕ್ಕೆ ನಾನೇ ಕರ್ತನೆಂದು ಗೌರವವನ್ನು ಹೊಡಿಸಿ ಗಂಭೀರ ಬಿರುದಾವಳಿಯನ್ನು ಹೊಗಳಿಸಿಕೊಳ್ಳುವ ಕರ್ತನಾನಲ್ಲದೆ ಮತ್ತೆ ಯಾವ ಕರ್ತ? ಆ ಶಂಕರನು ಬಂದು ಒಪ್ಪುತ್ತಾರೆ. ತೋರು ನಿಮ್ಮ ಸ್ವಚ್ಛವಾದ ಕಪಾಳಿಗೆ ಬಡಿಸಿ ಬಾಯಿ ಮುಚ್ಚಿಸಿಬಿಡುವರು. ನಿಮ್ಮ ಬೆಂಕದ ನುಡಿಗಳನ್ನು ಬಿಟ್ಟು ನನ್ನ ಸಕಲ ಸಾಮ್ರಾಜ್ಯದ ಒಳಗೊಡಿ. ಸುಖದಿಂದ ಇರುನಡಿ ಹಣ್ಣೆ ಬಣ್ಣೆ. ಹೇ ನನ್ನನಾದ ಸುಂಬಾಸುರ ರೈತನೇ, ಪರರಾಜ್ಯದಲ್ಲೂ ರಾಜರಾಜರು ಮುತ್ತಿಗೆ ಹಾಕಿ ಜಯಿಸಿದ ವೇಳೆಯಲ್ಲಿ ರಾಜರಾಜರು ಕೇಶರ ಹಿಡಿದು ಅವರ ಮಡಿಗೆಯನ್ನು ತನ್ನ ಅಕ್ಕ ತಂಗಿಯ ಸರಿಯನ್ನು ತಿಳಿಯಬೇಕು. ಕೃಷ್ಣ ಇದರ ಮರೆತು ನಿನ್ನ ಮನ ಬಂದಂತೆ ನಮಗೆ ರಂಡೆ ಮುಂಡೆಯಿಂದ ಬೈದ ನಿನ್ನ ಕತ್ತರಿಸಿ ಹೋಗಲಿ. ನನ್ನ ಪ್ರಾಣಕಾಂತನಾದ ಇಂದ್ರನ್ನು ಆಗಲಿ ಬಾಳಿಕೆಗಿಂತಲೂ ಕೆರೆಯ ಬಾವಿಯಲ್ಲಿ ಬೀಳುವುದು ನಮ್ಮಂತ ಪತಿವರ್ತರಿಗೆ ಸುಖವಾಗಿ ಕಾಣುತ್ತದೆ. ಅಣ್ಣ ನಮ್ಮಂತ ಗರಿದರಿಯ ಕಾಡಿದರೆ ನಿನಗೆ ಕರ್ತನಾದ ಶಂಕರನು ಮೆಚ್ಚುವನೇನಣ್ಣ. ಇದನ್ನು ತಿಳಿದು ಎತ್ತರದಿಂದ ನಡೆಯಲಿ, ನಮ್ಮನ್ನು ಬಿಡಲಿ. ಸಚಿರಂಬಾದಿ ಸುಳಿಯರೆ ಇಂತಹ ಬರಿಯಾಗಿ ನೀವು ವ್ಯರ್ಥಗೊಳಿಸಿದರೆ ಇಲ್ಲಿ ಕೇಳುವವರೇ ಎಲ್ಲ ನಾರಿಯರೇ. ನಿಮ್ಮ ಶೃಂಗಾರವನ್ನು ವರ್ಣಿಸುವುದು ಆದಿಶೇಷನಿಗಾದರೂ ಅಸಾಧ್ಯವಾಗುವುದು. ನಿಮ್ಮ ಕುಂಭ ಕುಚಗಳ ಸಂಭ್ರಮಕ್ಕೆ ಕುಂಭಿನೇಪತಿಯಾದ ಈ ಶುಂಭ ಮಹಾರಾಜನೇ ಸಲ್ಲತಕ್ಕವರೆಂದು ತಿಳಿರಿ. ನಿಮ್ಮ ಮುಖ ಚಂದ್ರಬಿಂಬಕ್ಕೆ ಚಕೋರವಂತೆ ರಂಜಿಸುವ ಎನ್ನ ಸುಂದರತ್ವವನ್ನು ನೋಡು. ನಿನ್ನ ಮೇಲೆ ನಿನ್ನ ಗಂಡನ ಚಿಂತೆಯನ್ನು ಬಿಟ್ಟು ಬಿಡು. ಏ ಕುಂಭ ಕುದಕ್ಕೆ ನಾರಿಯೇ, ಕದ್ರೂಪ ಕಾಣುವ ನಿನ್ನ ನಾಚಿಕೆ ಸಂಪದಗಳು ಉರುಳಿನಂತೆ, ನಿನ್ನ ಹಲ್ಲುಗಳು ದಾಳಿಂಬದ ಬೀಜನಂತೆ, ನಿನ್ನ ಕೋಳು ತೊಡೆಗಳು ಬಾಳೆ ದಿಂಡಿನಂತೆ, ನಿನ್ನ ನಡೆಯು ಶಿವನ ನಡುವಿನಂತೆ, ನಿನ್ನ ಹುಬ್ಬುಗಳು ಕಾಮನ ಬಿಲ್ಲಿನಂತೆ, ನಿನ್ನ ಜಗಿಸುವ ನಿನ್ನ ಕುಡಿ ನೋಟ ವಿಲಾಸಕ್ಕೆ ಎನ್ನ ಮನವು ಜಾರಿ ಬಿದ್ದಿರುವ ಎಲ್ಲ ಸೌಂದರ್ಯ. ನಿನ್ನ ಲಲಿತ ನುಡಿಗಳಿಗೆ ಲಕ್ಷ್ಮಿ ಶಾರದೆ ಸಂತೋಷದಿಂದ ನಡೆಯುತ್ತಿರುವರು. ಇಂಥ ವೈಯಾರದ ಭಾರದಿಂದ ನಮ್ಮಂತ ಸೂರ್ಯರನ್ನು ಕೂಡಿ ಸುಖ ಸಾಮ್ರಾಜ್ಯದ ಅರಸಿಯಾಗಿ ನಡಿ ಗಮನಿಸಿಕೊಳ್ಳಿ. ಸುಂಬಾಸುರ ಭೂಪಾಲನೆ, ನನ್ನ ಮಾತುಗಳನ್ನು ಸ್ವಲ್ಪ ಚಿತ್ತವಿಟ್ಟು ಕೇಳು. ನಮ್ಮಂತ ಪತಿವರ್ತ ಸ್ತ್ರೀಯರಿಗೆ ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ಕುಳಿತ ಸತ್ಪುರುಷರು ನಿನ್ನನ್ನು ಹೀಯಾಳಿಸದೆ ಬಿಡಲಾರರು. ನಮ್ಮಂತ ಮಾನವಂತ ಸ್ತ್ರೀಯರಿಗೆ ಮಾನಭಂಗ ಮಾಡಿದರೆ ಮುಂದೆ ನಿನಗೆ ನರಕವಾಸವಾಗುವುದು ಖಂಡಿತ. ಶಂಭ ಮಾತಿನಲ್ಲಿ ಬರುವಂಬ ಮಂದಗ ಮಣಿಯರಾದ ಸುಳಿಯರೇ, ನೀವು ಕಂಡಂತೆ ಹಾದಿ ತಪ್ಪಿ ಮಾತನಾಡಿದರೆ ಎಂದು ಮುಂದೆ ನೋಡದೆ ನಿಮ್ಮ ಗುಂಡಿಗಳನ್ನು ಹೇಳಲು ಪಟ್ಟಣಕ್ಕೆ ಹೇಳಬೇಕು. ನಿಮ್ಮ ಮರ್ಯಾದೆಯನ್ನು ಕೆಳದು ಮಿಕ್ಕಿದ ಕೆಲಸಕ್ಕೆ ಹಚ್ಚಿಬಿಡುವರು. ನೋಡು ನಾರಿ. ಅಯ್ಯೋ ದಾನವೇಂದ್ರನೇ, ನಮ್ಮಂತೆ ಇಲ್ಲಿಗೆ ಹೆಣ್ಣು ಮಕ್ಕಳಿಲ್ಲವೇ? ಈ ಬರಿ ಕಾಡಿದರೆ ನಿಮಗೆ ಸಂಕಟ ಆಗುವುದಿಲ್ಲವೇ? ಇಂಥ ಕಾಂತರನ್ನು ಸಂತಾಪ ಪಡಿಸರೆ ಸಂತಾನವು ಹಾಳಾಗಿ ಹೋಗಿ ನೀರಿನ ಅಂಶ ಕುಡಿಗಳೆಲ್ಲ ನಾಶಿಯಾಗಿ ಹೋಗುವು. ಇದನ್ನು ಎತ್ತರದಿಂದ ತಿಳಿದು
ನಿನ್ನ ಹೆಣ್ಣು ಮಕ್ಕಳಂತೆ ನಮ್ಮ ಮೇಲೆ ದಯನಿಟ್ಟು ರಕ್ಷಿಸ ಮೋಡ ನಿನಗೆ ಆಗುವುದು ಕೇಳ. ಅಣ್ಣ ಸಚಿವ ಅತ್ಯಾಧಿಕವಾದ ಸಭಾಮಂದಿರದಲ್ಲಿ ಅಪ್ಪ ಅಣ್ಣ ಎಂದು ಹೊತ್ತು ಕರೆದು ಮರಗಿದ್ದರೆ ನಿನ್ನ ಮೋಕ್ಷವಾದರ ಊರಿಗೆ ಕರುಣೆ ಬರಬಾರದು. ಎಲ್ಲ ಎನ್ನ ವೈರಿಯಾದ ಬಹು ಸಂಭ್ರಮದಿ ನೀನು ಹೆಣ್ಣು ಮಗಳನ್ನು ನುಡಿಯುವ ನಿನ್ನ ಬಣ್ಣದ ಮಾತುಗಳಿಗೆ ನನಗೇನು ನಿನ್ನ ಕೂಡ ನೆಟ್ಟ ಸ್ನಾನ ಮಾಡಬೇಕಾಗಿಲ್ಲ. ಪೂರ್ವದಲ್ಲಿ ಗಜ ಸೂರ್ಯಕಾರಕ ಸೂರ್ಯ ಎಂಬ ದೈತ್ಯರು ದಾಳಿಯನ್ನಿಟ್ಟು ತಮ್ಮ ದಾಸಿಯ ಕೈಗಳಿಗೆ ಕೆಲಸಕ್ಕೆ ಹಚ್ಚಿದ ಹಾಗರ ಸುದ್ದಿಯನ್ನು ಮುಚ್ಚಿಟ್ಟು ಉತ್ತಮ ಕುಲದ ಸತ್ಯರಂತೆ ಮಾನವನ್ನು ಹುಡುಕಬೇಡ. ಸತ್ಯವತಿಯರಾದ ಮಾನವತಿಯರಾದ ಮರ್ಯಾದೆಯನ್ನು ಕಳೆದರೆ ಅವರು ಸತ್ತವರಂತೆ ಸುಮ್ಮನಿರುವರು. ನಿಮ್ಮಂತ ಬಂಡಾಟ ಬಾಯಿ ಬೆಳಕ ಹೆಂಗಸರನ್ನು ನಾನು ಎಂದಿಗೂ ಬಿಡಲಾರ ನಾರೇ. ಹೇ ದೈವರು ಶ್ರೇಷ್ಠವಾದ ದುಷ್ಟ ಸುಂಬಾಸುರ ಕುಮಾರನೇ, ಪಟ್ಟಿಗೊಳದಿಂದ ನಮಗೆ ಕಣ್ಣಂತೆ ಬಾಯಿ ಬಿಟ್ಟು ಕಷ್ಟಪಡಿಸಿದ್ದರು. ನಮ್ಮ ಕಾಂತನಾದ ಇಂದ್ರನು ಸೆರೆಮನೆಯಿಂದ ಬಿಡುಗಡೆ ಮಾಡಿ ಸರ್ವಬಂಧನವನ್ನು ಛೇದಿಸಿ ಬಿಟ್ಟರೆ ನಾವು ಎಲ್ಲಿಯಾದರೂ ಅರಣ್ಯವಾಸಗಳಾಗಿ ಕಾಲ ಕಳಿತೇವೆ. ದಯಮಾಡಿ ಬಿಡುಗಡೆ ಮಾಡಬೇಕೆಂದು ಬೇಡಿಕೊಳ್ಳುವ ರಾಜ. ನಿನ್ನಂತ ಭಾಗ್ಯ ಹೀನಳಾದ ಹೆಣ್ಣು ನಾನು ಎಲ್ಲಿ ಕಾಣಲಿಲ್ಲ. ಗೋಳಾಡುವ ನಿಮ್ಮ ಹೀನವತ್ತಿಗೆ ನಾನು ಬೆರಗಾದನು. ಕಣ್ಣ ಮುಂಡಿಯಳ ನಮ್ಮ ಅರಮಂದಿರಗಳು ಬಹು ಸಂತೋಷ ಸಾಗರದಲ್ಲಿ ಜ್ಞಾನವಿಲ್ಲದೆ ನನಗೆ ವ್ಯರ್ಥವಾಗಿ ಗೋಳಾಡಿಸುವುದು. ಇಂಥ ನಿಮ್ಮ ಭ್ರಾಂತಿಯನ್ನು ಬಿಟ್ಟು ನನಗೆ ವಚನವನ್ನು ಕೊಟ್ಟು ಸುಖ ಸಾಗರದಲ್ಲಿ ಇರಲಿ ಹೆಣ್ಣ ನನ್ನ ಕಣ್ಣೆ. ಹೇ ನಮ್ಮ ಯಾರು ಸುಮ್ಮ ಮಾಡಿದರೆ ಈ ಸಮಯದಲ್ಲಿ ನೀನು ಚರಣ ಕಮಲಕ್ಕೆ ಎರಿಗೆ ಬೇಡಿಕೊಳ್ಳುವೆನು. ಹೇ ಎಲ್ಲ ತಂದೆ, ದಯಮಾಡಿ ದೊಡ್ಡ ಮನುಷ್ಯನಾಗಿ ಈ ನಿನ್ನ ಕಠಿಣ ಶಿಕ್ಷೆಯನ್ನು ತೊಲಗಿಸು. ಮನ ಬಂದಂತೆ ನುಡಿದು ಘನವಾದ ಪಾಪದ ರಾಶಿಯನ್ನು ಧಾಡಿಸಿದರು. ಅಣ್ಣ ಶ್ರೇಷ್ಠ ಒಡೆಯನಾದ ಪಂಪ ವೀರಪಾಕ್ಷರ ಧ್ಯಾನದಲ್ಲಿರು. ದೃಢದಿಂದ ನರಕ ಕುಂಡಗಳು ಬೀಳದಿರು ಮತ್ತು ನೀವು ಸಹಸ್ರ ನರಕಗಳು ಕುಂಡಗಳು ಬಿದ್ದು ಸಾಯದರು. ಮಾತವೆಂದು ಸತ್ಯ ಎಂದು ತಿಳಿದುಕೊಂಡು ನಮ್ಮ ಮರ್ಯಾದೆ ಕೈ ಅಣ್ಣ ಮುಗಿವನಿಗೆ ಕೈಯ ಮೂಢ ಸ್ತ್ರೀಯಳೇ ಬಾಯಿಗೆ ಬಂದಂತೆ ಮಗಳಬೇಡ. ಈ ಸತ್ಯಕ್ಕೆ ನಿಮ್ಮ ಗುಂಡಿಗಳನ್ನು ಹಿಡಿದು ನನ್ನ ಪಟ್ಟಣಕ್ಕೆ ಎಳೆದುಕೊಂಡು ಹೋಗುವೆನು. ನೋಡು ನೋಡು ಸ್ತ್ರೀಯರೇ, ಅಯ್ಯೋ ಅಕ್ಕ ಹೇಳೆ, ನಮ್ಮಂಥ ಮಾನವರಿಗೆ ಇಂಥ ಪರಿಸ್ಥಿತಿ ಬರಬಾರದಿತ್ತು. ಹಿಂದಕ್ಕೆ ಆ ಮಹಿಷಾಸುರನೆಂಬ ದೈತ್ಯನು ಸಾಕ್ಷಾತ್ ಪಾರ್ವತಿ ದೇವಿಯನ್ನೇ ಬಯಸಿ ಅಗ್ನಿ ಹತನಾದನು. ಆ ರಕ್ಕಸರು ಸಮುದ್ರ ಮಂಥನ ಮಾಡಿರುವಾಗ ಆ ಮಹಾವಿಷ್ಣುವರು ಮೇಲೆಗೆ ರೂಪವನ್ನು ತಾಳಿ ಆ ರಕ್ಕಸರಿಗೆ ಅಮೃತ ಊಟವನ್ನು ಉಣಿಸದೆ ಕಾಲಕೂಟ ವಿಷವನ್ನು ಉಣಿಸಿ ಅವರ ವಂಶವನ್ನು ನಿರ್ವಂಶ ಮಾಡಿ ಈ ಸಮಯದಲ್ಲಿ ಜಗನ್ಮಾತೆಯಾದ ಆ ಜಗದಂಬೆ ಪೂಜೆಯನ್ನು ಮಾಡಿ ಆ ದೇವಿಯ ಜಪವನ್ನು ಮಾಡುವಂತಹ ಜನನಿ ಜಗನ್ಮೋಹಿನಿ. ಸುಂದರ ರಮ್ಯೆ, ನಮ್ಮ ಹಲವು ಧ್ಯಾನವನ್ನು ಬಿಟ್ಟು ಎನ್ನನ್ನು ಹೊಂದಿ ಸುಖದಿಂದ ಕಾಲವನ್ನು ಕಳೆಯುವಂತರಾಗಿ, ಇಲ್ಲದಿದ್ದರೆ ಸೆರೆ ಮಾಡಿ ನಿಮ್ಮ ಮುಂಡಿಗಳನ್ನು ಹಿಡಿದು ಈ ಕೊಡವಿಗೆ ಅಪ್ಪಳಿಸುವೆನು. ನೋಡು ನೋಡು ಸ್ತ್ರೀಯರೇ, ಹೇ ದುರದಾನವ, ನೀನು ಸ್ವಚ್ಛನ ಮನ್ಮತು ತೆರೆಯಿ ಸ್ವಾಮಿ ಸುಪರನಂತೆ ಮೆರೆದು ಪರನಾರಿಯರಿಗೆ ಮನ ಬಂದಂತ ಬಗಳುವ ನೀತ ರಾಕ್ಷಸನೇ, ನಿನಗೆ ಎಷ್ಟು ಪರಿಂದ ಬೇಡಿಕೊಂಡರೂ ನಿನ್ನಲ್ಲಿ ಸನ್ಮಾರ್ಗದ ದಾರಿ ಕಾಣದೆ ಹೋಯ್ತು. ನಮಗೆ ರಂಡೆ ಮುಂಡೆ ಅಂತ ಬೈದಲ್ಲಿ ಯಾರಿಗೂ ಕತ್ತರಿಸಿ ಹೋಗಲಿ, ಅಂಶಗಳೆಲ್ಲ ಹಾಳಾಗಿ ಹೋಗಲಿ, ನಮ್ಮನ್ನು ನೋಡಿದ ನಿನ್ನ ಕಣ್ಣಗಳಿಗೆ ಕಾಯ್ದ ಸೂತ ಹಾಕಲಿ, ನಿನ್ನ ಕರಚರಣಗಳಿಗೆ ಹಕ್ಕವನ್ನು ಬಿಗಿದು ಹಕ್ಕ ನಾಯಿ ಪಾಲ ಮಾಡಲಿ. ಹೇ ಕೃತ ಸಾಯವನಿಗೆ ಸಮುದ್ರವು ಮೊಳಕಾಲ ಮಂಡಲದಂತೆ ಗಾಳಿ ಮಾತಿರುವುದು. ಈತನೇ ನಿಮ್ಮಂತ ದುಡ್ಡ ರೈತರಿಗೆ ನಾನೇನು ಹೆಂದೊಳಗ ನೋಡ ನೋಡ
ಮಗಳನ್ನು ಎನ್ನ ಮುಂದೆ ಬರುವವರು ಸಾರಥಿ ಹರಿಯುವ ಹಳ್ಳದ ಡೊಂಕು ನಾಯಿ ಬಾಲದ ಡೊಂಕು ಮಾನವೀಯರ ಮನದ ಡೊಂಕು ತಿದ್ದುವರು ಹರಿಹರ ಬ್ರಹ್ಮಾದಿಗಳಿಗೂ ಅಸತ್ಯವೆಂದು ಗಾದೆಯ ಮಾತು ಇರಲಾಗಿ ವೃತ್ತ ಗುಂಡಿಯರಿಗೆ ಬಾಯಿ ಬಿಡಿದು ಇವರ ಚಂಡಗಳನ್ನು ಹಿಡಿದು ಕೆಟ್ಟ ಅರಣ್ಯಕ್ಕೆ ನುಗ್ಗಿ ಬರುವಂತರಾಗು ಇವರದಿಂದ ಹೊಡುವಂತರಾಗಿ ಸಾರಥಿ ಅಯ್ಯೋ ದೈವಾದಿಗಳೇ ಇದರಲ್ಲ ನಮ್ಮ ತಾನು ಹೇಳ್ತೀನಿ ಕೇಳುವಂತವರಾಗಲಿ. ಹೇಗೆ ಮಾಡಲಿ? ಇವರಿಗೂ ಯಾರು ಹಿಡಿಯಿಲ್ಲ. ನಮ್ಮ ಪಣಿಯಲ್ಲಿ ಬ್ರಹ್ಮನು ಹೀಗೆ ಬರೆದಿರುವನೇ, ಆ ಕುಲ್ಲ ರೈತರು ನಮ್ಮನ್ನು ಅಡವಿ ಪಾಲ ಮಾಡಿದರು. ಮುಂದೇನು ಗತಿಯ ಶಂಕರ ದೇವರೇ ಶಿವ ಶಿವ ಶಂಕರ ಹೇ ಮಾದೇವ, ಹೇ ಎನ್ನ ಮಾದೇವಿ, ನೀನು ನನ್ನ ಮೇಲೆ ಕೋಪಿಸಿಕೊಂಡಿದೀಯಾ? ಜಯ ಜಯ ಜಗದಂಬೆ ಮೂಲ ಪ್ರಕೃತಿ ಪ್ರಾಣದೆಂಬೆ, ಹೇ ಅಮ್ಮ ಮುಖವಾಲಿ ಚಾಂಬಾಲಿನಿ ಕ್ರಾಂತಿನಿ, ಕಲ್ಯಾಣ ತ್ರಿಪುರಿ ವಿಜಯ ತ್ರಿಪುರಿ ಸುಂದರಿ, ಪಾರ್ವತಿ ಅನ್ನಪೂರ್ಣೇಶ್ವರಿ, ಸೂಕ್ತ ಸಿಂಹಾಸನವೇ, ಹೇ ಅಮ್ಮ ಸೂರಜಮುಖಿ, ಶರಣಗತರನ್ನು ರಕ್ಷಿಸುವ ಭಾರ ನಿನ್ನದ ಮಾತಾಯಿ. ಈಗ ನನಗೆ ನಿನ್ನ ಹೊತ್ತು ಗತಿ ಯಾರಿಲ್ಲ. ಹೇ ಜಗನ್ಮಾತೆ ಜಗನ್ಮೋಹಿನಿ, ಈಗ ನಿನ್ನ ಬಡದಾಶಿಗಳ ಮಾಡುವ ದೀನ ಸ್ಥಿತಿಗೆ ತಾವು ಸಾಕ್ಷಾತ್ ಪ್ರತ್ಯಕ್ಷಿಯಾಗಿ ಒಂದು ಕಾಯಬೇಕು. ಕರ್ಣೇಶ್ವರಿ ಸರ್ವೇಶ್ವರಿ ಸರ್ವಶಂಕೇಶ್ವರಿ.